ಇದು ರಾಜಕೀಯ ಕ್ಷೇತ್ರ, ಇದರಲ್ಲಿ ಒಂದು ನಮೂನೆಯೇ ಇರ್ತದೆ. ಹೀಗಿರುವಾಗ ಇವತ್ತು ವಿಶೇಷವಾಗಿ ಎಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪವರನ್ನೇ ಒಂದು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಅವರೇನು ಮಾಡಬೇಕಾಗಿದ್ರೆ, ಯಡಿಯೂರಪ್ಪ ಅವರು ಎಲ್ಲರೂ ಒಂದು ಕ್ಷೇತ್ರದಲ್ಲಿ 10-12 ಜನ ಕೇಳುವಾಗ ಒಬ್ಬರನ್ನೇ ಕೊಡಬೇಕೇ ವಿನಃ ಎಲ್ಲರನ್ನೂ ಕೊಡಲಿಕ್ಕಾಗಲ್ಲ. ಅದರ ಅರ್ಥ 11 ಮಂದಿ ಯಡಿಯೂರಪ್ಪರನ್ನು ಬೈಬೇಕು ಅಂತಿಲ್ಲ. ಪಕ್ಷದ ನಾಯಕರಾಗಿದ್ದಾರೆ, ಹೌದು, ಜವಾಬ್ದಾರಿ ಇದೆ, ಹೌದು. ಅವರನ್ನೇ ನಾವು ಟಾರ್ಗೆಟ್ ಮಾಡಿ ಎಲ್ಲರೂ ಮಾತಾಡೋದು ಅಷ್ಟು ಸರಿಯಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಮನೆ ಯಜಮಾನ ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದು ಇದ್ದೇ ಇರ್ತದೆ. ಅದರ ಮಧ್ಯದಲ್ಲಿ ಈಗ ಶಬ್ದಗಳು ಪ್ರಕಾರಗಳು ತುಂಬ ಕೆಟ್ಟಾಗ್ತಾ ಇದ್ದಾವೆ. ಅವು ನನಗೆ ಗೊತ್ತಾಗಲ್ಲ, ನಾನು ಮಾತಾಡೋಲ್ಲ. ಆದರೆ ಒಳ್ಳೆಯದಲ್ಲ ಅದು. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಾರ್ಟಿ ಶಿಸ್ತಿನ ಸಿಪಾಯಿ ಪಾರ್ಟಿ. ನಾವೆಲ್ಲ ಒಂದು ಸಿದ್ಧಾಂತಕ್ಕೆ ನಂಬಿ ಬಂದವರು. ಇದಕ್ಕೆ ಎಷ್ಟೋ ಜನರ ಬಲರಾಮ್ ಮಹತೋಕ್ ಅಂತವರು, ವಾಜಪೇಯಿ ಅಂತವರು, ಅದ್ವಾನಿ ಅಂತವರು ತ್ಯಾಗ ಮಾಡಿದ್ದಾರೆ. ಈಗ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅತ್ಯಂತ ಉತ್ತುಂಗ ಶಿಖರದಲ್ಲಿ ರಾಷ್ಟ್ರವನ್ನು ಮುಂದಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಿಷ್ಕಳಂಕವಾಗಿ ಅವರ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಭಾರತದ ಒಂದು ವೈಭವವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇದೆಲ್ಲ ಇದ್ದಾಗ ನಾವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎಲ್ಲಾದರೂ ಸ್ವಲ್ಪ ಶಿಸ್ತು ಕಳ್ಕೊಳ್ತಾ ಇದ್ದೀವಿ ಅನ್ನೋಂಥ ಭಾವನೆ ನನಗೆ ಆಗ್ತಾ ಇದೆ. ಸತ್ಯ ಹೇಳ್ತಾ ಇದ್ದೀನಿ ನಿಮಗೆ. ಇದು ಒಳ್ಳೆಯದಲ್ಲ. ಯಾಕಂದರೆ ಎಷ್ಟೋ ಜನ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ, ಅದು ಯಡಿಯೂರಪ್ಪರ ಕೈಲೇ ಹೋಗಿದ್ದಾರೆ. ಎಷ್ಟೋ ಜನ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಯಡಿಯೂರಪ್ಪರ ಕೈಲೇ ಹೋಗಿದ್ದಾರೆ. ಯಡಿಯೂರಪ್ಪರಿಗೇನು ಹ್ಯುಮಿಲೇಷನ್ ಆಗಿಲ್ಲೇನೋ ಆಗಿದೆ. ಪಕ್ಷದಲ್ಲಿ ಇದ್ರೇನೂ ಇರಲಿಲ್ಲ. ಅವ್ರು ಬಿಟ್ಟು ಹೋದಾಗ ಅವ್ರ ಜೊತೆ ನಾನು ಹೋಗಿದ್ದೆ. ಹೋದ ಮೇಲೆ ಪಕ್ಷ ನಿಮ್ಮ ಕೈಯಲ್ಲೇ ಇತ್ತಲ್ಲ, ಮತ್ತು ನೀವು ಏನು ಮಾಡಿದಿರಿ ಅನ್ನೋದು ಪ್ರಶ್ನೆಗಳು ಜನರು ಮಾತಾಡ್ತಾರೆ. ಇದು ನಮಗೆ ಗೊತ್ತಿರಬೇಕು. ನಾವು ಆ ಜಾಗದಲ್ಲಿ ಇದ್ದವರು ಸುಮ್ಮನೆ ಎಲ್ಲರೂ ಒಬ್ಬೊಬ್ಬರನ್ನು ಮಾತಾಡೋದು, ಎಲ್ಲರೂ ಒಬ್ಬೊಬ್ಬರನ್ನೇ ಗೂಬಿ ಕುಡಿಸೋದು, ಅವ್ರ ಮಕ್ಕಳ ಮೇಲೆ ಭ್ರಷ್ಟಾಚಾರ ಬಗ್ಗೆ ಅಂತೂ ನಾನು ಮಾತಾಡಲ್ಲ. ಯಾಕೆಂದರೆ ಯಾವುದು ಹೇಳೋದು, ಯಾರದು ಹೇಳೋದು ಭ್ರಷ್ಟಾಚಾರ? ಒಳಗಿಂದ ಹೇಳೋದು, ಹೊರಗಿಂದ ಹೇಳೋದು, ಬೇರೆ ಪಕ್ಷದ ಹೇಳೋದು, ನಮ್ಮದು ಹೇಳೋದು, ಏನು ಹೇಳಕ್ಕೆ ಬರಲ್ಲ. ಈ ಭ್ರಷ್ಟಾಚಾರ ಅನ್ನೋದು ಕಾಮನ್ ಫಿನಾನಮ ಆಗಿದೆ. ಅದಕ್ಕೆ ಸುಮ್ಮನೆ ಸಿಕ್ಕವ್ರು ಕಳ್ಳರು ಅನ್ನೋ ಪರಿಸ್ಥಿತಿ ನಾವು ಇವತ್ತು ಇದ್ದೀವಿ. ಇವತ್ತು ನಾವು ಸತ್ಯ ಮಾತಾಡಬೇಕು. ಒಂದೊಂದು ಸಲ ರಾಜಕೀಯದಲ್ಲಿ ಆತ್ಮವಂಚನೆ ಮಾಡ್ಕೊಂಡ್ರೆ ಅರ್ಥ ಆಗಲ್ಲದು. ಆತ್ಮವಂಚನೆ ಇರಬಾರ್ದು. ಆತ್ಮವಂಚನೆ ಇದ್ದರೆ ಸಮಾಜ ಕಲ್ಯಾಣ ಕೆಲಸ ಆಗಲ್ಲ. ಸಮಾಜ ಕಲ್ಯಾಣ ಕೆಲಸ ಆಗಬೇಕು ಅಂದ್ರೆ ನಾನು ಇದ್ದಕ್ಕಿದ್ದಂಗೆ ಕಾಣಬೇಕು. ಸೊ ನಾನು ಬರಬೇಕು ಅಂದರೆ ಬರಬೇಕು, ನಿಮ್ಮನ್ನು ಸ್ವಾಗತ ಮಾಡಬೇಕಂದ್ರೆ ಮಾಡಬೇಕು, ನಿಮ್ಮ ಜೊತೆ ಚಿಚ್ಚಾಡ್ ಮಾಡಬೇಕಂದ್ರೆ ಮಾಡಬೇಕು, ಸತ್ಯವನ್ನು ಮಾತಾಡಬೇಕು. ಆವಾಗ ಸಮಾಜ ಪೂರಕವಾಗಿ ಕೆಲಸ ಮಾಡ್ತದೆ. ಹೀಗಿರುವಾಗ ನಾನು ಎಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇರುವಂಥ ರಾಜಕೀಯ ನಾಯಕರು ಯಾರ್ಯಾರೋ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದು ತಾವು ಇದ್ದೀರಿ, ದೊಡ್ಡ ಸ್ಥಾನದಲ್ಲಿ ನೀವು ನಮ್ಮ ರಾಜ್ಯ ನಾಯಕರಾಗಿದ್ದೀರಿ. ನಿಮ್ಮ ಪರಂಪರೆಯನ್ನು ನಾವು ಅನುಕರಣೆ ಮಾಡಬೇಕು. ಯುವಕರು ವಿಜು ಪಾಟೀಲ್ ಅಂತವರು, ಗುರುಶಾಂತ ನಿಡೋಣಿ ಅಂತವರು, ನಮ್ಮ ವಂದಾಲ್ ಅಂತವರು, ಮದನ್ ಕುಮಾರ್ ಅಂತವರು, ಇನ್ನೂ ಅನೇಕ ಯುವಕರು ಅದನ್ನು ಅನುಕರಣೆ ಮಾಡಬೇಕು. ನಾವೆಲ್ಲ ವಾಜಪೇಯಿ ಅವರು ಅನುಕರಣೆ ಮಾಡಿದ್ದೀವಿ, ನಾವೆಲ್ಲ ಅದ್ವಾನಿಯವರು ಅನುಕರಣೆ ಮಾಡಿದ್ವಿ. ನಮ್ಮ ಜೊತೆ ಅನಂತಕುಮಾರ್ ನಮ್ಮ ಜೊತೆ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ಪ್ರಮೋದ್ ಮಹಾಜನ್ ಕೆಲಸ ಮಾಡ್ತಾಯಿದ್ರು, ಸೊ ಮನೋಹರ್ ಪರಿಕರ್ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು. ಒಟ್ಟೊಟ್ಟಿಗೆ ಬೆಳೆದೀವಿ. ಅವರೆಲ್ಲ ಮಂತ್ರಿಗಳಾದರು ಅಂತ ನಾನು ಆಗಿಲ್ಲ ಅಂತ ಅವರನ್ನು ಬೈಲಿಕ್ಕಾಗಲ್ಲ. ಸೊ ನಾನು ಕೂಡ ಅತ್ಯಂತ ಪ್ರಖರವಾದ ಅಪೇಕ್ಷಿತ ಬೆಳಗಾವಿ ಜಿಲ್ಲೆಯಲ್ಲಿದ್ದೀನಿ. ಹೀಗಿದ್ರೆ ನಾನು ಯಾರಿಗೆ ಬೈಬೇಕಾಗಿದ್ರೆ, ನಾನು ಯಡಿಯೂರಪ್ಪರ ಮಾನಸ ಪುತ್ರ ಅಂತಾರೆ. ಯಡಿಯೂರಪ್ಪ ರಾಜಕೀಯ ಕಾರ್ಯದರ್ಶಿ, ವಿಶೇಷ ಪ್ರತಿನಿಧಿ. ಯಡಿಯೂರಪ್ಪ ಅವರು ಅಂದರೆ ಶಂಕರಗೌಡರು ಅನ್ನೋ ಭಾವನೆ ಇದೆ. ಹಾಗಿದ್ರೆ ನಾನೇನು ಮಾಡಬೇಕು ಇವತ್ತು? ಯಡಿಯೂರಪ್ಪ ಅವ್ರಿಗೆ ನಾನು ಬೈಲಿಕ್ಕೆ ಬರಲ್ಲ. ಅವರ ರಾಜಕೀಯ ಪರಿಸ್ಥಿತಿಯ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾನು ಕೂಡ 3 ಚುನಾವಣೆ ಬೆಳಗಾವಿಯಲ್ಲಿ ನಿಂತಿದ್ದೀನಿ. ಈಗ ನಮ್ಮ ಮಿತ್ರರು ಹೇಳಿದರು, ಪತ್ರಿಕೆಯವರು, ನಾನಿಬ್ಬರು, ನೀವು ಯಾರು ಬಂದಿರಲಿಲ್ಲ, ನಾವಿಬ್ಬರೇ ಹರಟೆ ಹೊಡಿತಾ ಇದ್ದೀವಿ. ಗೌಡ್ರೆ ನಿಮ್ಮ ಹೆಸರು ಭಾಳ ಚೆನ್ನಾಗಿದೆ, ನೀವ್ಯಾಕೆ ಪಾರ್ಲಿಮೆಂಟಿಗೆ ಕೇಳ್ತಾ ಇಲ್ಲ? ನಾನು ಕೇಳಿದ್ದೀನಿ ಅಂತ ಹೇಳಿದೆ. ಸೊ ನಾನು ಕೇಳಿದ್ದೇನೆ, ನಾನು ಎಲಿಜಿಬಲ್ ಇದ್ದೀನಿ. ನಾನು 3 ಚುನಾವಣೆಯನ್ನು ಬೆಳಗಾವಿಯಲ್ಲಿ 94ರಿಂದ MLAಗೆ ನಿಲ್ತಾ ಇದ್ದೀನಿ. ನಾನೇನು ತುಂಬ ಅಂತರದಿಂದ ಬಂದಿಲ್ಲ. ಒಂದು ಸಲ ಡಿಲಿಮಿಟೇಷನ್ ಆದಾಗ ಕ್ಷೇತ್ರ ಬದಲಾವಣೆ ಆಯಿತು. ಆವಾಗ ಕೂಡ ಸುಮಾರು ಒಂದು 600-700 ಓಟ್ನಲ್ಲಿ ನಾನು ಬಿದ್ದೆ. ಮತ್ತು ಇನ್ನೊಂದು ಸಲ 2004ರಲ್ಲಿ ನಮ್ಮ MLA ಉಚ್ಚಗಾಂವ್ ಬ್ಲಾಕ್ನಲ್ಲಿ ಡಾಮಿನೇಟೆಡ್ ಕಮ್ಯುನಿಟಿ ಮರಾಠ ಇರೋದರಲ್ಲೂ ನಾನು ನಿಂತೆ. ಅಲ್ಲಿ ಒಂದು 3000 ಡಿಫ್ರೆನ್ಸ್ ಆಯಿತು. ಅದು ಅವರವರ ಭಾಗ್ಯ. ಚುನಾವಣೆಗೂ ಒಂದೊಂದು ಸಲ ಭಾಗ್ಯ ಬೇಕಾಗ್ತದೆ. ಸೊ ಭಾಗ್ಯ ಇಲ್ಲದೆ ನಾವು ಯಶಸ್ವಿ ಆಗಲಿಕ್ಕಾಗಲ್ಲ. ನಮ್ಮ ಮಿತ್ರ ಇದ್ದ ಧ್ರುವನಾರಾಯಣ, ತಾವೆಲ್ಲ ಹೆಸರು ಕೇಳಿದಿರಿ. ಕಾಂಗ್ರೆಸ್ನಲ್ಲಿ ಹೋಗಬೇಡ ಅಂತ ಹೇಳಿದ್ವಿ, ಹೋದ. ರಾಜಶೇಖರ ಮೂರ್ತಿಯವರು ಬಂದಿದ್ದರು, ಅವ್ರ ಜೊತೆ ಬಂದಿದ್ದ, ಅವ್ರ ಜೊತೆ ಹೋದ. ಒಂದು ಓಟ್ನಲ್ಲಿ MLA ಆದ ಜೀವನದಲ್ಲಿ. ಹೀಗಿರ್ತದೆ ನಸೀಬು. ಆ ನಸೀಬಿನಲ್ಲಿ ನಂದು ಆಗಿಲ್ಲ. ಹೀಗಾಗಿ ಇನ್ನೊಬ್ಬರನ್ನು ನಾನು ದ್ವೇಷ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ಆ ರೀತಿಯೇ ನಮ್ಮ ಮೇಲೆ ಎಲ್ಲ ಸಂಸ್ಕಾರ ಆಗಿದೆ. ನಾವು 1980ರಿಂದ ಪಕ್ಷ ಕಟ್ಟಿದ್ವಿ. ಸದಾನಂದ ಗೌಡರು 80ರಲ್ಲಿ ನಾನು ಮಂಗಳೂರಿಗಿದ್ದಾಗ 83ಕ್ಕೆ ಫಸ್ಟ್ ಧನಂಜಯ ಕುಮಾರ್ ಟಿಕೆಟ್ ಕೊಟ್ಟವರು ನಾವೆಲ್ಲ ಇದ್ದೀವಿ, ಕಮಿಟಿ ಮೀಟಿಂಗ್ ಮಾಡಿಕೊಂಡು. ಸೊ ಇಂಥದ್ದೆಲ್ಲ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಬೆಳಗಾವಿಯಲ್ಲೇ ಭಾಷಣ ಮಾಡೋದು ಅವರೇ ಹೇಳಿದ್ರು. ನಾನು ತುಂಬ ಒಂದು ಹಳ್ಳಿಯಲ್ಲಿದ್ದೆ, ಶಂಕರಗೌಡ ಪಾಟೀಲರು ನಮ್ಮ ಮನೆಗೆ ಬಂದು ನನ್ನನ್ನು ತಂದು ಬೆಳೆಸಿದರು ಅನ್ನುವಂಥ ಭಾವನೆಯನ್ನು ಮುಖ್ಯಮಂತ್ರಿ ಆದಾಗ ಮಹಾತ್ಮ ಗಾಂಧಿ ಭವನ ಬೆಳಗಾವಿ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಿದರು. ಸೊ ಇದರ ಅರ್ಥ ನಾನೇನು ಮಾಡಬೇಕೀಗ?
ನಾನೇನು ನನಗೆ MP ಸಿಕ್ಕಿಲ್ಲ ಅಂತ ಬೈಲಿಕ್ಕಾಗ್ತದ? ಆಗಲ್ಲ. ಅದಕ್ಕೆ ನಾನು ನಿಮ್ಮ ಮೂಲಕ ಅನ್ನೋದಕ್ಕಿಂತ ನಾನು ನನ್ನಷ್ಟಕ್ಕೆ ಮತ್ತು ನಮ್ಮ ಕಾರ್ಯಕರ್ತರಿಗೂ ಕೂಡ ಸಂಯಮನಿಂದಿರಲಿಕ್ಕೆ ನಾನು ಇದು ಮಾಡ್ತೀನಿ. ಯಡಿಯೂರಪ್ಪ ಅವ್ರನ್ನೇ ಟಾರ್ಗೆಟ್ ಮಾಡಿ ದಯಮಾಡಿ ಮಾತಾಡಬೇಡಿ. ಚುನಾವಣೆ ಡಿಕ್ಲೇರ್ ಆಗಿದೆ, ಆಚಾರ ಸಂಹಿತೆಯೇ ಬಂದು ಹೋಗಿದೆ. ಯಡಿಯೂರಪ್ಪರ ಮಕ್ಕಳು ಯಾಕೆ ಅದು? ಯಾಕೆ ನೀವು ಹಾಗೆ ಮಾತಾಡ್ತೀರಿ? ಯಾರ ಮಕ್ಕಳಿಲ್ಲ ರಾಜಕೀಯದಲ್ಲಿ? ಎಲ್ಲರ ಮಕ್ಕಳಿದ್ದಾರೆ ರಾಜಕೀಯದಲ್ಲಿ ಇವತ್ತು. ಸುಮ್ಮನೆ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಎಲ್ಲ ಪಕ್ಷಗಳ ರಾಜಕೀಯ ಮಕ್ಕಳು ಇವತ್ತು ರಾಜಕಾರಣದಲ್ಲಿ ಇದ್ದಾರೆ. ಹೀಗಾಗಿ ಒಂದೇ ಕುಟುಂಬಕ್ಕೆ ಟಾರ್ಗೆಟ್ ಮಾಡೋದಿರಲ್ಲ. ಸೊ ಅದಕ್ಕೆ ಯಡಿಯೂರಪ್ಪ ಅವರು ಪಕ್ಷ ಕಟ್ಟಿದ್ದಾರೆ, ಪಕ್ಷ ಬೆಳೆಸಿದ್ದಾರೆ, ಪಕ್ಷದಲ್ಲಿ ನೋವು ಅನುಭವಿಸಿದ್ದಾರೆ, ಒಳ್ಳೆಯದು ಮಾಡಿದ್ದಾರೆ, ಕೆಟ್ಟದ್ದು ಆಗಿದೆ ಅಂತ ನಿಮ್ಮ ಭಾವನೆ ಇದ್ದರೆ ಅವರನ್ನು ಒಬ್ಬರೇ ಇದ್ದಾಗ ಅವ್ರ ಮನೆಯಲ್ಲಿ ಕೂತು ಪಕ್ಷದ ಒಂದು ಪ್ಲಾಟ್ಫಾರ್ಮ್ ಇರ್ತದೆ, ನಮ್ಮದೇ ಆದ ಒಂದು ಶಿಸ್ತಿನ ಪಕ್ಷ ಇದೆ, ಆ ಪ್ಲಾಟ್ಫಾರ್ಮ್ನಲ್ಲಿ ನೀವು ಮಾತಾಡಿ. ಯಡಿಯೂರಪ್ಪರ ಬಗ್ಗೆ ಹಗುರವಾಗಿ ತಾವು ದಯಮಾಡಿ, ಯಾರೂ ಹಿರಿಯ ನಾಯಕರಿದ್ದೀರಿ ನೀವು, ನಿಮ್ಮನ್ನು ಭವಿಷ್ಯ ಕೊಟ್ಟಿದ್ದಾರೆ ಅವರು, ನಿಮ್ಮನ್ನು ಏನೇನು ಮಾಡಿದ್ದಾರೆ ಅವರಿಗೆ ಗೊತ್ತಿದೆ. ಸೊ ನಿಮ್ಮ ನಾಯಕರುಗಳು ಸಾಕಷ್ಟು ಜನ ಮಾತಾಡ್ತಾರೆ ಬಿಜಾಪುರದವರು, ಅವ್ರಿಗೆ ಕೇಳಿ, ಅವ್ರಿಗೆ ನಾನೇ ಸ್ವತಃ ಭೇಟಿಯಾಗಿದ್ದೆ, ಅವ್ರಿಗೆ ಪಕ್ಷಕ್ಕೆ ತೊಗೊಳಕ್ಕೆ ಯಾರು ಕಾರಣೀಭೂತ ಕೇಳಿ, ಏನಿತ್ತು ಪರಿಸ್ಥಿತಿ ಅಂತ ಕೇಳಿ, ಅವ್ರಿಗೆ ಎಲ್ಲವನ್ನು ಸುಮ್ಮನೆ ಹೇಳ್ಕೊತ ಕೂತ್ರೆ ಪ್ರತಿಯೊಬ್ಬರದ್ದು ಗೊತ್ತಿದೆ ನಮಗೆ. ಆದರೆ ಅದನ್ನು ಹೇಳೋಕ್ಕೆ ನಾನು ಬಯಸಲ್ಲ. ಆದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ನಂಬರ್ 1 ಇದೆ ಮತ್ತು ನಂಬರ್ 1 ಆಗೇ ಉಳಿತದೆ. ಮುಂದಿನ ಭವಿಷ್ಯ ಕರ್ನಾಟಕದ್ದು ಉಜ್ವಲವಾಗಿದೆ. ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಮೋದಿ ಕೆಲಸ ಮಾಡ್ತಾರೆ, ಕರ್ನಾಟಕದ ಕಲ್ಯಾಣ ಕಾರ್ಯದಲ್ಲಿ ನಮ್ಮ ನಾಯಕರು ಏನಿದ್ದಾರೆ ಇವತ್ತು ಯಡಿಯೂರಪ್ಪರು ಮತ್ತು ಅವ್ರ ಜೊತೆ ಇರುವಂಥ ಎಲ್ಲ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ಅವ್ರ ಜೊತೆ ಇದ್ದೀವಿ. ನನ್ನ ನೋವನ್ನು ನಾನು ನಿಮ್ಮ ಮೂಲಕ ಯಡಿಯೂರಪ್ಪವ್ರಿಗೆ ಹೇಳ್ಕೊಳಕ್ಕೆ ಪ್ರಯತ್ನವೂ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಯಡಿಯೂರಪ್ಪವರು ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ. ಶಂಕರಗೌಡ ಪಾಟೀಲರ ತ್ಯಾಗ ಎಷ್ಟಿದೆ, ಪಕ್ಷದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಏನೇನು ಅವರನ್ನು ಮಾಡಬೇಕಾಗಿತ್ತು, ಏನು ಆಗಿಲ್ಲ, ಎಲ್ಲವೂ ಗೊತ್ತಿದೆ. ನನಗೆ ಬಂದಂಥ ರಾಜ್ಯಸಭೆಯನ್ನು ನಾನು ಸ್ವತಃ ಈರಪ್ಪ ಕಡಾಡಿ ಕೊಟ್ಟಿದ್ದೇನೆ. ಸೊ ನಾನೇ ಬೇಡ ಅಂತ ಹೇಳಿದ್ದೀನಿ, ಯಾಕಂದರೆ ನಾನು ಆಲ್ರೆಡಿ ದಿಲ್ಲಿ ವಿಶೇಷ ಪ್ರತಿನಿಧಿ ಇದ್ದೆ, ನನಗೆ ರಾಜ್ಯಸಭಾದ ಅವಶ್ಯಕತೆ ಇಲ್ಲ, ಈರಪ್ಪ ಕಡಾಡಿ ಕೊಡಿ ಅಂತ ಹೇಳಿದ್ದೇನೆ. ಸೊ ಅದಕ್ಕೆ ಇವತ್ತು ನಾವು ಅವರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಯೋಗ್ಯ ಅನ್ನಿಸಲ್ಲ ನಮಗೆ. ಯಡಿಯೂರಪ್ಪ ಅವರು ತಾವು ಕಷ್ಟಪಟ್ಟು ಯಾರಿಗೆ ಕಾರ್ಯಕರ್ತರಿಗೆ ಏನು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಒಬ್ಬ ಯಡಿಯೂರಪ್ಪನಿಂದಲೇ ಪಕ್ಷದಲ್ಲಿ ಕೆಟ್ಟ ಆಗ್ತಾ ಇದೆ, ಅವ್ರ ಮೇಲೆ ಗೂಬಿ ಕೂಡಿಸೋದು, ಯಾರ್ಯಾರೋ ಹಿಂದಿನಿಂದ ಬೆಂಕಿ ಹಚ್ಚಿ ಮುಂದೆ ಏನಾದ ಮುಖ ತೋರಿಸದೆ ಯಡಿಯೂರಪ್ಪವ್ರ ಮುಖನೇ ಮುಂದೆ ಮಾಡೋದು, ಇದು ಒಳ್ಳೆಯದಲ್ಲ ಅನ್ನುವಂಥ ಭಾವನೆ ಇವತ್ತು ನಾನು ಅನಿವಾರ್ಯವಾಗಿ ನಿಮ್ಮ ಮುಂದೆ ಹೇಳಬೇಕಾಗಿದೆ. ಸೊ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಇಲ್ಲಿವರೆಗೆ ಬಾಯಿ ಬಿಟ್ಟಿರಲಿಲ್ಲ, ಮಾತಾಡೇ ಇಲ್ಲ ಇಲ್ಲಿವರೆಗೆ. ಬಹುತೇಕ ನಿಮ್ಮ ಜೊತೆನೂ ನಾನು ಸಂವಾದ ಈ ರೀತಿ ಎಂದೂ ಮಾಡಿಲ್ಲ ಜೀವನದಲ್ಲಿ. ಸೊ ಮಾಡ್ತಾನೂ ಇರಲಿಲ್ಲ ನಾನು. ಆದರೆ ಪರಿಸ್ಥಿತಿ ಹಂಗಾಗ್ತಾಯಿದೆ, ದಿನನಿತ್ಯ ನೋಡ್ತಾ ಇದ್ದೀನಿ, ದಿನನಿತ್ಯ ಇದೇ ರೀತಿ ನಡೆದಿದೆ ಎಲ್ಲ ಕಡೆಗೂ ಕೂಡ. ಯಡಿಯೂರಪ್ಪ ಅವ್ರ ಮಕ್ಕಳು ಏನು ಅಂದರೆ ಅರ್ಥ, ಪಕ್ಷವನ್ನು ಈ ರಾಜ್ಯದಲ್ಲಿ ತಂದವರು ಯಾರು? ಪಕ್ಷ ಭಾರತೀಯ ಜನತಾ ಪಾರ್ಟಿ ಬೆಳೆಸಿದಾರೆ ತಾನೇ, ಅದು ಬೆಳೆಸೋದಾಗ ತಾನೇ ನಾವೆಲ್ಲರೂ ಪಕ್ಷದಲ್ಲಿ ಇರೋದು. ಸೊ ಅವರು ತಮ್ಮದೇನು ಬೆಳೆಸಿಲ್ಲಲ್ಲ, ಪಕ್ಷನೇ ಬೆಳೆಸಿದಾರಲ್ಲ, ಅದ್ರ ಜೊತೆ ನೀವಿದ್ದೀರಲ್ಲ, ನೀವು ಭವಿಷ್ಯ ಕಂಡಿರಲ್ಲ, ನೀವು ಆಯಾ ಸ್ಥಾನಕ್ಕೆ ಹೋಗಿರಲ್ಲ, ಎಷ್ಟು ಜನ ಮುಖ್ಯಮಂತ್ರಿಗಳಿದ್ರಲ್ಲ, ಇವು ಹೆಂಗಾದ್ರಿ ಮತ್ತೆಲ್ಲರೂ? ಒಂದು ದಿವಸ ಅಂತೂ ನಿಮಗೆ ಗೊತ್ತಿದೆ, ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪ ಅಂತ 2 ಕ್ಯಾಂಡಿಡೇಟ್ ಆಗಿದ್ದರು. ಒಂದು ಜಗದೀಶ್ ಶೆಟ್ಟರ್ ಆಗಿದ್ದರು, ಇನ್ನೊಂದು ಕಡೆ ಸದಾನಂದ ಗೌಡರಾಗಿದ್ದರು. ಅದು ಮಾಡಬಾರ್ದಾಗಿತ್ತು. ನಾನು ಸ್ವತಃ ವೆಂಕಯ್ಯ ನಾಯ್ಡು ಅವರಿಗೆ, ರಾಜನಾಥ್ ಸಿಂಗ್ ಅವ್ರಿಗೆ ವಿನಂತಿ ಮಾಡ್ಕೊಂಡು, ಇದನ್ನು ಮಾಡಬೇಡಿ, ಪಕ್ಷದಲ್ಲಿ 2 ಭಾವನೆ ಬಂದು ಬಿಡ್ತದೆ, ಕಾರ್ಯಕರ್ತರು ಕನ್ಫ್ಯೂಸ್ ಆಗ್ತಾರೆ ಅಂತ. ಆದರೆ ಆಯ್ತಲ್ಲ, ನಿಮ್ಮ ಮುಂದೆ ಆಯ್ತಲ್ಲ, ನೀವೇ ನೋಡಿದ್ರಿ ಎಲ್ಲರೂ, ವೋಟಿಂಗು ಆಯ್ತಲ್ಲ. ಸೊ ಮತ್ತೇನು ಮಾಡ್ಬೇಕು ಅವಾಗ? ಯಾಕೆ ಹೆಂಗಾಯ್ತು? ಸೊ ಈ ರೀತಿ ಕರ್ನಾಟಕದಲ್ಲಿ ಬೆಳವಣಿಗೆ ಆಗಿ ಹೋಗಾಗಿದೆ. ಈಗ ಒಂದು ಕರ್ನಾಟಕ, ಒಂದು BJP ಅಂತಿದೆ, ಒಂದೇ ನೇತೃತ್ವ ನಡೆದಿದೆ. ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇದ್ದರು, ಪಕ್ಷವನ್ನು ಕಟ್ಟಿದ್ದಾರೆ. ಅವ್ರ ಮಗ ರಾಜ್ಯಾಧ್ಯಕ್ಷರಾಗಿ ಎಲ್ಲ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟು ಓಡಾಡಿ ಕೆಲಸ ಮಾಡ್ತಾ ಇದ್ದಾರೆ. 10,000 ಕಿಲೋಮೀಟ್ರ್ ಇವತ್ತು ಆ ಯುವಕ ರಾಜ್ಯಾಧ್ಯಕ್ಷ ಓಡಾಡಿದ್ದಾನೆ. ನಾವು ಅವರಿಗೆ ಎಲ್ಲರಿಗೂ ಯುವಕರಿಗೆ ಸಾಥ್ ಕೊಟ್ಟೇವೆ. ನಾವು ವಿಜು ಪಾಟೀಲರಿಗೆ ಸಾಥ್ ಕೊಟ್ಟರೆ ತಾನೇ ಅವ್ರು ಬೆಳೆಯೋದು. ಪರಸ್ಪರ ಇದು ಪೂರಕವಾದ ಸಂಘಟನೆ ಇರ್ತದೆ. ಎಲ್ಲರನ್ನೂ ಯುವಕರು ನನ್ನ ನಂತರ ಯಾರು ಅಂತ, ಹಾಗಿದ್ರೆ ಎಲ್ಲನೂ ನನಗೆ ಸಿಗಲಿ ಅಂತ ಇರಲ್ಲ, ನನಗೆ ನನ್ನ ಮನೆಗೆ ಸಿಗಲಿ ಅಂತೂ ಇರಲ್ಲ. ನಾನೂ ಕೂಡ ತ್ಯಾಗ ಮಾಡಲಿಕ್ಕೆ ನಿಲ್ಲಬೇಕು ಅಂತ ನಾನು ನಮ್ಮ ಹಿರಿಯ ನಾಯಕರಿಗೆ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ನೀವೆಲ್ಲರೂ ಯೋಗ್ಯವರಾದ ಪಕ್ಷವನ್ನು ಬೆಳೆಸಿದಿರಿ, ಕಟ್ಟಿದಿರಿ, ನಿಮ್ಮ ಜೊತೆ ನಾನು ಇದ್ದೆ. ಈಶ್ವರಪ್ಪ ಅವರು ರಾಜ್ಯಾಧ್ಯಕ್ಷ ಇದ್ದಾಗ ರಾಜ್ಯ ಕಾರ್ಯದರ್ಶಿಯಾಗಿ ಯುವಕರಲ್ಲಿ ನಾನೇ ಕೆಲಸ ಮಾಡ್ತಾಯಿದ್ದೆ. 94ರಲ್ಲಿ ಜಗದೀಶ್ ಶೆಟ್ಟರು, ಈಶ್ವರಪ್ಪ ಅವರು, ನಾನು ಒಂದೇ ಸಲ ಎಲೆಕ್ಷನ್ ನಿಂತಿದ್ದೀವಿ ಬೆಳಗಾವಿನಲ್ಲಿ. ಹಾಗಿದ್ರೆ ನಾನು ಸೀನಿಯರ್ ಅಲ್ವಾ? ನನಗೆ ಮಾತಾಡಲಿಕ್ಕೆ ಬರಲ್ವಾ? ಎಲ್ಲರಿಗೂ ಬರ್ತದೆ, ಆದರೆ ಮಾತಿನಿಂದ ಏನಾಗಲ್ಲ, ಕೆಲಸ ಆಗಬೇಕು. ಮತ್ತು ಪಕ್ಷಕ್ಕೆ ನನ್ನ ಶಬ್ದಗಳಿಂದ ಪ್ರಖರವಾದ ವಿರೋಧ ಆಗಬಾರ್ದು. ವ್ಯಕ್ತಿಗಳನ್ನು ಟಾರ್ಗೆಟ್ ಸಂಘಟನೆಯಲ್ಲಿ ಮಾಡಬಾರ್ದು, ಯಾವುದೇ ವ್ಯಕ್ತಿ ಇರಲಿ ಅವನು. ಇದು ನನ್ನ ಭಾವನೆ. ಈ ಭಾವನೆಯನ್ನು ನಾನು ಇವತ್ತು ಹೋಗುವಾಗ ಇದೊಂದು
ಭಾವನೆ ನಿಮ್ಮ ಜೊತೆ ವ್ಯಕ್ತ ಮಾಡ್ತಾ ಇದ್ದೀನಿ. ಇನ್ನೂ ಅನೇಕ ವಿಷಯಗಳು ನೀವು ನನಗೇನು ಕೇಳಿದ್ರಿ ಕೇಳಿ, ಮತ್ತು ಇನ್ನೂ ಹೊಸ ವಿಷಯಗಳನ್ನು ನಿಮಗೇನಾದರೂ ನನ್ನಿಂದ ಬಯಸಿದರೆ, ನಿಮಗೆ ಗೊತ್ತಿಲ್ಲ ಕೇಳಬೇಕನ್ನಿಸಿದರೆ ಕೇಳಿ, ನನಗೆ ತಿಳಿದು ನಿಮಗೆ ಮುಂದೆ ಇಡ್ತೀನಿ. ವಿಶೇಷವಾದ ಅನೌಪಚಾರಿಕ ಒಂದು ಪತ್ರಿಕಾಗೋಷ್ಠಿ ಸಂಡೇ ಇತ್ತು. ನಿಮಗೂ ಕೂಡ ನಮ್ಮ ಜೊತೆ ಉಪಹಾರ ನನಗೆ ಮಾಡಬೇಕಂತ ಅನಿಸಿತ್ತು. ತುಂಬ ಚೆನ್ನಾಗಿದ್ದಾವೆ. ಮಾಧ್ಯಮದಲ್ಲಿ ಕೂಡ ಅಪಸ್ವರ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ ಮಾಧ್ಯಮ ಬಗ್ಗೆ ಕೂಡ. ನಾನು ಮಾತಾಡಲಿಕ್ಕೆ ಹೋಗಲ್ಲ, ಮಾಧ್ಯಮದ ಮೇಲೆ ವಿಶ್ವಾಸ ಇದೆ. ಹೇಳ್ತೀನಿ ಸರ್, ಹೇಳಿ. ಹಾಂ, ಸ್ಪಷ್ಟವಾಗಿ ಹೇಳಬೇಕು ಅಂದರೆ ನಾನು ಮಗಮಂದ್ರೆ ಯಾಕಿರ್ತದೆ ಇಲ್ಲ, ಭಾಳ ಕರೆಕ್ಟ್ ಕೇಳಿರ್ತಾವು. ಹಿರಿಯರಿದ್ದೀರಿ. ಮುಖ್ಯ ಅಂತಂದರೆ ವ್ಯಕ್ತಿಗಳನ್ನು ದ್ವೇಷ ಮಾಡುವುದರಲ್ಲಿ ಅಥವಾ ದೂಷಿಸುವುದರಲ್ಲಿ, ಹೆಸರು ಕೊಟ್ಟು ದೂಷಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳಿದ್ದೀನಿ. ಅದು ಯಾರು ದ್ವೇಷ ಮಾಡ್ತಾರೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ನೀವು ಹೆಸರು ಹೇಳಿ ಮಾತಾಡೋದ್ರಿಂದ ಅದರಾಗೇನು ದೊಡ್ಡ ಸಾಹಸ ಏನು ಅನಿಸಲ್ಲ ನನಗೆ. ಯಾಕಂದರೆ ನಿಮಗೂ ಗೊತ್ತಿದೆ ಅದು ಯಾರು ಮಾತಾಡ್ತಾರೆ ಅಂತ. ಯಾಕೆ ಮಾತಾಡ್ತಾರೆ, ಅವರನ್ನು ಬೆಳೆಸಿದವ್ರು ಯಾರು, ಈ ಪ್ರಶ್ನೆ ಬರ್ತದೆ ಇಲ್ಲ ಹೇಳಿ. ಅದಕ್ಕೆ ಇಲ್ಲ, ಯತ್ನಾಳ್ ಅವರಿಗೆ ಗೊತ್ತಿರಬೇಕು. ಯತ್ನಾಳ್ ಅವರು ಯಡಿಯೂರಪ್ಪವರನ್ನು ವಿರೋಧವಾಗಿ ಮಾತಾಡ್ತಾ ಇದ್ದರಿಂದ ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋದು, ಏನು ಉದ್ದೇಶ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಮತ್ತು ಯಾಕೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಇದೆ ಅವರಿಗೆ. ನೋಡಿ, ಗೊತ್ತಿರಲಿ, ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ತೋಳಕ್ಕೆ ಯಾರು ವಿರೋಧ ಮಾಡಿದರು ಯತ್ನಾಳ್ ಅವ್ರಿಗೆ ಗೊತ್ತಿದೆ. ಹೆಸರು ಹೇಳ್ಬೇಕಾ ನಾನು? ಅವರನ್ನು ಸ್ಪಷ್ಟವಾಗಿ ತಗೊಳ್ಬೇಡ ಅಂತ ಹೇಳಿ ಈಗ ಅವರಿಗೆ ಯಾರು ಪ್ರೋತ್ಸಾಹ ಕೊಡೋದು ಅದೇ ನಾಯಕರು ಹೇಳಿದರು. ಆದರೂ ಕೂಡ ಯಡಿಯೂರಪ್ಪ ಅವರನ್ನು ಪಕ್ಷಕ್ಕೆ ತೊಗೊಂಡ್ರು, ನೆನಪಿಡಿ ನೀವು. ಸೊ ಅದಕ್ಕೆ ಯತ್ನಾಳ್ ಅವರು ಅರ್ಥ ಮಾಡ್ಕೋಬೇಕು, ನಾವು ಯಾಕೆ ಪಕ್ಷ ಬಿಟ್ಟು ಹೋಗಿದ್ದೆ, ಪಕ್ಷದಲ್ಲಿ ಬರುವಾಗ ನನ್ನನ್ನು ನಾನೇ ಯತ್ನಾಳ್ಗಳ ಜೊತೆ ಮಾತಾಡಿದ್ದೀನಿ. ಅವ್ರ ಮನೆಗೆ ಹೋಗಿ ಯತ್ನಾಳ್ ಅವರು ನಾನು ಕೂತಿದ್ದೀವಿ, ಹ್ಯಾಂಗರ್ ಮಾಡಿ ನನ್ನನ್ನು ತೊಗೊಳ್ಳಿ ಅಂತ ವಿನಂತಿ ನನಗೇ ಮಾಡ್ಕೊಂಡಿದ್ದಾರೆ. ಅವರು ಶಿಷ್ಯರಾದ ಆರ್ ಪಾಟೀಲ್, ರುದ್ರಗೌಡ ಪಾಟೀಲ್ ನನ್ನ ಕಡೆ ಬಂದಿದ್ದಾರೆ, ನನ್ನ ಮನೆಗೆ ಬಂದಿದ್ದಾರೆ. ನಾನೇ ಕರ್ಕೊಂಡು ಹೋಗಿದ್ದೀನಿ ಯತ್ನಾಳ್ ಅವರಿಗೆ ಯಡಿಯೂರಪ್ಪ ಅವ್ರ ಮನೆಗೆ. ಅದು ಗೊತ್ತಿದೆ. ಅದನ್ನೆಲ್ಲ ಈಗ ಏನಿದೆ, ಈಗ ಇಲೆಕ್ಷನ್ ಇದೆ. ಇಲೆಕ್ಷನ್ನಲ್ಲಿ ಹಾಗೆ ಮೋದಿಯವರಿಗೆ ಓಟ್ ಹಾಕಿ, ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ಏನಾದರೂ ಹೇಳಿ ನೀವು ಮೋದಿಯವರಿಗೆ ಓಟ್ ಹಾಕಿ, ಮೋದಿಯವರಿಂದ ದೇವಸ್ಥಾನ ಬರುತ್ತೆ, ಇವ್ರ ಮುಖ ನೋಡಿದ್ರೆ ಓಟ್ ಬರಲ್ಲ ಅನ್ನೋದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಹೇಳೋದು ಒಳ್ಳೆಯದಲ್ಲ. ಇವತ್ತು ನಾನು ಸಾಮಾನ್ಯ ಕಾರ್ಯಕರ್ತನಾಗಿದ್ದೀನ, ನನಗೆ ಯಾವ ಪೋಸ್ಟ್ ಇಲ್ಲ, ಅದರ ಅರ್ಥ ನಾನು ಸುಮ್ಮನೆ ಹೇಳೋದು ಯಾರಿಗಾದರೂ ಅಂತ ಅನ್ನೋದು ನನ್ನ ಭಾವನೆ. ಅದು ಗುರುಗಳು ಹೇಳೋದು ಹೆಸರು ತಗೊಳ್ಳಿ ಅಂತ ಅವರಿಗೂ ತಿಳಿದಿದೆ, ನನಗೂ ತಿಳಿದಿದೆ, ನಿಮಗೂ ತಿಳಿದಿದೆ. ಆದರೆ ಇದರಿಂದ ಏನು ಇದು ಆಗಲ್ಲ. ಎಸ್ ಸರಿ. ಇಲ್ಲ, ಇವತ್ತು ನಾನು ಈಶ್ವರಪ್ಪ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವು ಹಿರಿಯ ನಾಯಕರಿದ್ದೀರಿ, ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದಿರಿ, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ, ಸಮಕಾಲೀನವರು ಇದ್ದೀವಿ. ದಯಮಾಡಿ ತಾವು ಪಕ್ಷ ಬೆಳೆಸೋದ್ರಲ್ಲಿ ಮತ್ತು ಪಕ್ಷವನ್ನು ಇನ್ನೂ ಹೆಚ್ಚು ಶಕ್ತಿ ಕೊಡುವುದರಲ್ಲಿ ನೀವು ಪಾತ್ರದಾಗಿ, ಅನ್ಯಾಯ ನಿಮಗೆ ಆಗಿದಿರಬೇಕು. ನಿಮಗೆ ಯಡಿಯೂರಪ್ಪ ಅವರು ಕಮಿಟ್ ಮಾಡಿದರೋ ಬಿಟ್ಟಿದ್ದಾರೋ ಅದರ ಸಾಕ್ಷಿಯಾಗಿ ನಾವು ಯಾರೂ ಇಲ್ಲ. ಆದರೆ ಅನ್ಯಾಯ ಆಗಿದೆ ಅಂತ ಹೇಳಿ ತಾವು ಜಾಹೀರವಾಗಿ ಪತ್ರಿಕೆ ಮೂಲಕ ಹೇಳೋದು ಸರಿಯಲ್ಲ ಅಂತ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಒಂದು ಎರಡನೇದಾಗಿ ಅವರು ಪಕ್ಷೇತರಾಗಿ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪಕ್ಷೇತರವಾಗಿ ನಿಲ್ಲುವುದರಿಂದ ನಿಮಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ನಾಯಕರ ಪರಿಸ್ಥಿತಿ. ಅದಕ್ಕೆ ತಾವು ಆ ರೀತಿ ಒಂದು ಎಮೋಷನಲ್ ಡಿಸಿಷನ್ ತೊಗೊಳ್ಬೇಡಿ. ನೀವು ನಮ್ಮ ಹಿರಿಯ ನಾಯಕರಿದ್ದೀರಿ, ನಿಮಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯಮಾಡಿ ನೀವು ನಮ್ಮ ಜೊತೆಯೇನಿರಿ, ಪಕ್ಷ ಬೆಳೆಸೋನು ಭವಿಷ್ಯ ಕಾಂತೇಶಿಂದ ಇದ್ದೇ ಇದೆ ಪಕ್ಷದಲ್ಲಿ. ಸೊ ಹಾಗಾಗಿ ನನಗೂ ಕೂಡ ಅನ್ಯಾಯ ಆಗಿದೆ, ಆದರೆ ನಿಮಗೂ ಅನ್ಯಾಯ ಆಗಿದೆ ಅಂತ ನಿಮ್ಮ ಭಾವನೆ ಇದ್ದರೆ ಒಟ್ಟೊಟ್ಟಿಗೆ ಕೆಲಸ ಮಾಡೋಣ ಅಂತ ಅವ್ರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಸ್ಪಷ್ಟವಾಗಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೊಂದಲ ಆಗಬಾರ್ದು ಅಂತ ಈ ಸಲ ಯಡಿಯೂರಪ್ಪ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸಲ ನೀವು ದಯಮಾಡಿ ಗೊಂದಲ ಮಾಡಬೇಡಿ, ನಾವು ತೀರ್ಮಾನ ತೊಗೊಳ್ತಿ ಇದ್ದವರನ್ನೇ ಅವರು ನೀವು ಪತ್ರಿಕೆಯಲ್ಲಿನೂ ನಾನು ಓದಿದ್ದೀನಿ, ಹೇಳಿದರು ಕೂಡ ಅವರು. ನಾವು ಒಟ್ಟಿಗೆ ಇದ್ದಾಗ ಒಂದ್ಸಲ ಪತ್ರಿಕೆಯಲ್ಲಿ ಹೇಳಿದ್ದಾರೆ, ಇದ್ದ ಕ್ಯಾಂಡಿಡೇಟ್ಗಳನ್ನೇ ಮುಂದುವರಿಸಿ ಅಂತ ಅವ್ರು ಹೇಳಿದರು ಸ್ಪಷ್ಟವಾಗಿ ಯಡಿಯೂರಪ್ಪ ಅವರು. ಬದಲಾವಣೆ ಕೆಲವೊಂದು ಕ್ಷೇತ್ರದಲ್ಲಿ ಹೇಳಿದರು, ಆದರೆ ಅವೆಲ್ಲ ಏರುಪೇರು ಆದವು. ಅವೆಲ್ಲ ಏರುಪೇರು ಯಾಕೆ ಹೈಕಮಾಂಡದವರು ಮಾಡಿದ್ರು ನಮಗೆ ಗೊತ್ತಿಲ್ಲ. ಮತ್ತು ಈ ಕನ್ಫ್ಯೂಸ್ ಆದದ್ದು ಎರಡು ಕ್ಷೇತ್ರಗಳು, ಒಂದು ಜಗದೀಶ್ ಶೆಟ್ಟರದು, ಇನ್ನೊಂದು ಹಾವೇರಿದು. ಸೊ ಹಾವೇರಿದು ಕಲ್ಪನೆ ಇರಲಿಲ್ಲ
ಬೊಮ್ಮಾಯಿಯವರು ಕಾಂಟೆಸ್ಟ್ ಮಾಡ್ತಾರೆ ಅಂತ ಅವರು ಎದ್ರು. ಮತ್ತು ಇಲ್ಲಿ ಕಾರವಾರಿಗೇನು ಒಂದು ವ್ಯವಸ್ಥಿತವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಬೇಕಂತಿತ್ತು, ಅದನ್ನೂ ತಪ್ಪಿತು. ಹೀಗಾಗಿ ಕನ್ಫ್ಯೂಸ್ ಆಗಿ 2 ಕ್ಷೇತ್ರದ ನೆಪದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಗೊಂದಲ ಆಗೋಯ್ತು. ಸೊ ಗೊಂದಲ ಆದದ್ದು ಈಗ ನೋಡಿ, ಬೀದರಲ್ಲಿ ತುಂಬ ವಿರೋಧ ಇತ್ತು. ಮಾಧ್ಯಮದಲ್ಲಿ ಎಲ್ಲ ನಮ್ಮ ಭಗವಾನ್ ಖೂಬಾ ಬಗ್ಗೆ ಪತ್ರಿಕೆಯಲ್ಲಿ ಅಲ್ಲಿ MLAಗಳು ಜಾಹೀರು ಸಭೆಯಲ್ಲಿ ನಮ್ಮ MLA ಚವ್ಹಾಣನು ರಾಜ್ಯಾಧ್ಯಕ್ಷರ ಕಾಲು ಬಿದ್ದು ಅವ್ರನ್ನ ಬದಲಾವಣೆ ಮಾಡಿ ಅಂತ ಹೇಳಿದರು. ಆದರೆ ನಾವು ಬದಲಾವಣೆ ಮಾಡಿ ಅಂತ ಹೇಳೋದು ಭಾಳ ಸರಳ, ಆದರೆ ಅಲ್ಟರ್ನೇಟಿವ್ ಕ್ಯಾಂಡಿಡೇಟ್ಗಳನ್ನು ಬೇಕಲ್ಲ ಅಲ್ಲಿ. ಸೊ ಅದನ್ನು ಸೂಚನೆ ಮಾಡಬೇಕು ಬದಲಾವಣೆ ಮಾಡೋನವರು. ಆಗಲ್ಲ, ಹಂಗೆ ಹೇಳಿದ್ರೆ ಹೆಂಗಾಗ್ತದೆ, ಹಂಗಾಗಲ್ಲ. ಸೊ ಆ ದೃಷ್ಟಿಯಲ್ಲಿ ಬಿಜಾಪುರ ಜಿಲ್ಲೆದವರು ಸುಮಾರು ವರ್ಷಗಳಿಂದ 40 ವರ್ಷದಿಂದ ಬಿಜೆಪಿ ಕೆಲಸ ಮಾಡಿದ್ದಾರೆ. ಈ ಬೆಳಗಾವದಿಂದ 3 ಸಲ ಬಿದ್ದಿರ್ತಾರೆ. ಅಲ್ಲಿ ಅಪವಾದಿನಿತ್ತು, ಬೇರೆ ಜಿಲ್ಲೆದವರು ತಪ್ಪಾದವರು. ಇದೇ ಜಿಲ್ಲೆದೊಳಗೆ ಯಾಕೆ ನೀವು ಇದು ಮಾಡಂಗಿಲ್ಲ? ಇದೇ ಜಿಲ್ಲೆಯೊಳಗೆ ನೀವು ಯಾಕೆ ಮಾಡಂಗಿಲ್ಲ? ನೀವು ಅದರ ಇಂಟೆನ್ಷನ್ ಬೆಳಗಾವಿ ಮತ್ತು ಇದೇ ಜಿಲ್ಲೆದವ್ರು ನೀವು ಬಿಜಾಪುರ ಮತ್ತು ಇವರು ಪಕ್ಷದ ಬೇರೆದಕ್ಕಿಂತ ಸಿನಿಯರಿಟಿ ನಿಮ್ಗೆ ಇಲ್ಲೇ ಯಾಕೆ ನೀವು ಬಿಜಾಪುರದಾಗ ಮಾಡಲ್ಲ? ನೀವು ಅವ್ರು ಬೈಯವ್ರಿಗೆ ಯಾಕೆ ಮಾಡಿದ್ರು? ನೀವೇ ನಿಂತ ಮುಗಿತಲ್ಲ. ಬಿಜಾಪುರ ಜಿಲ್ಲೆ ನಮ್ಮದೇ. ಇದೇ ಜಿಲ್ಲೆದವ್ರು ಇಷ್ಟೆಲ್ಲ ಇದ್ದಾರೆ. ಇದೇ ಫಸ್ಟ್ ನೀವು ಹೌದು ಪತ್ರಿಕಾಗೋಷ್ಠಿ ಕರೆದು ಇದೇ ಫಸ್ಟ್. ಇದೇ ಜಿಲ್ಲೆಗೆ ಒಂದು ಏನು ಕೊಡುಗೆ ಮಾಡಿರಲ್ಲ ನಿಮ್ಮ ಪಕ್ಷದ ಅಲ್ಲಿ ಅಥವಾ ಇದು ಅಲ್ಲಿ. ಈ ಸದ್ಯಕ್ಕೆ ಅಂತೂ ಈಗತ್ತು ರಮೇಶ್ ಜಿಗಜಿಣಿ ಅವರು ನಮ್ಮ MP ಇದ್ದಾರೆ. ಅವರಿಗೆ ಪಕ್ಷ ಟಿಕೆಟು ಕೊಟ್ಟಿದೆ. ಮುಂದೆ ಭವಿಷ್ಯದಲ್ಲಿ ಅವರು MP ಆಗ್ತಾರೆ. ಒಳ್ಳೆಯ ಕೆಲಸನೂ ಮಾಡ್ತಾ ಇದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಅವ್ರ ಹೆಸರು ಚೆನ್ನಾಗಿದೆ, ಅವ್ರು ಗೆದ್ದಿದ್ದಾರೆ. ಇನ್ನು ಮುಂದಿನ ಭವಿಷ್ಯದಲ್ಲಿ ನೋಡಿ, ನಾನು ಹೋದ ಸಲ ಇಂಡಿ ವಿಧಾನಸಭೆಗೆ ಬರಬೇಕು ಅಂತ ಒತ್ತಾಯಿತ್ತು, ಭಾಳ ಜನರದ್ದು ಒತ್ತಾಯಿತ್ತು. ಮತ್ತು ಇವರು ವಿಜುಗೌಡರು ಮಾತಾಡಿದರು. ನಾನು ಅವಾಗ ವಿಜುಗೌಡ್ರಿಗೆ ಹೇಳಿದೆ, ಒಂದಾಲುಗೂ ಹೇಳಿದೆ, ನೋಡ್ರಿ, ನಾನು ಬೆಳಗಾವಿ ನನ್ನ ಕರ್ಮಕ್ಷೇತ್ರ, ಅಲ್ಲಿ ನಾನು ಭಾಳ ಹತ್ತಿರದಲ್ಲಿ ಬಿದ್ದಿದ್ದೇನೆ, ಅಲ್ಲೇ ನಾನು ನಿಲ್ಲಬೇಕಂದೆ. ಅಲ್ಲಿ 2018ರಲ್ಲಿ 2013ರಲ್ಲಿ ನನಗೆ ನಮ್ಮದೇ ಆದ ಒಂದು ಪಕ್ಷದಿಂದ ನಾನೇ ಬ್ಯಾಡ ಅಂದೆ ಟಿಕೆಟು. ಪಾರ್ಲಿಮೆಂಟ್ ಕೇಳಬೇಕು ಅಂತ 18ಕ್ಕೆ ನಾನು ಬ್ಯಾಡ ಅಂದೆ. ನಾನೇ ಇನ್ಚಾರ್ಜ್ ಇದ್ದೆ ಬೆಳಗಾವಿ ಮಹಾನಗರ. 2 ವಿಧಾನಸಭಾ ಕ್ಷೇತ್ರ ನಾವು ಗೆದ್ದೀವಿ. 13ಕ್ಕೆ 2 ಬಿದ್ದಿದ್ದೀವಿ, 18ಕ್ಕೆ 2 ಗೆದ್ದೀವಿ. ನಾನೇ ಇನ್ಚಾರ್ಜ್ ಇದ್ದೆ, 2 ಗೆದ್ದೀವಿ. ಗೆದ್ದ ಮೇಲೆ ನನಗೆ ಬೆನಕೆಯನ್ನು MLA ಆದ್ರಲ್ಲ, ಅವರಿಗೆ ನಾನೇ ನಿನ್ನನ್ನೇ ನಿಲ್ಲಿಸ್ತೀನಿ, ನಾನು MLA ಬೇಡ ಅಂಥೇಳಿ ಮಾತಾಡಿ ನಿಲ್ಲಿಸಿದ್ರೆ ಪಾರ್ಲಿಮೆಂಟ್ ಕೇಳ್ತೀನಿ ಅಂತ ಹೇಳಿದ್ದೆ. ಈಗ ನಾನು ಪಾರ್ಲಿಮೆಂಟು ಸೀರಿಯಸ್ಲಾಗಿ ಕೇಳಿದ್ದೆ. ಆದರೆ ನಮ್ಮ ಟೈಮ್ ಅನ್ಬೇಕೋ ಏನೋ ಈಗ ಗೊಂದಲ ಆಗಿದೆಯಲ್ಲ, ಈ ಗೊಂದಲದಲ್ಲೇ ಈಗ ನನಗೂ ಆಗಿದೆ ಗೊಂದಲ. ಸೊ ನಾನೇ ಆ್ಯಕ್ಚುಲಿ ಅಲ್ಲಿ ಟಿಕೆಟ್ಲಿಗೆ ಸೀರಿಯಸ್ ಆಗಿ ಕೇಳಿದ್ದೆ. ನಾನು ಎಲ್ಲ ನಾಯಕರ ಮನೆಗೆ ಹೋಗಿದ್ದೆ, ಇನ್ಕ್ಲೂಡಿಂಗ್ ಪ್ರಭಾಕರ್ ಕೋರೆ ಅವರು, ರಮೇಶ್ ಕತ್ತಿ, ಆಮೇಲೆ ಇವತ್ತು ಡಿಮಾಂಡ್ ಮಾಡುತ್ತೋ ಕೌಟಿಗೆ ಮಟ್ಟ ಎಲ್ಲರ ಮನೆಗೆ ಹೋಗಿ ಎಲ್ಲರನ್ನೇ ಹೇಳಿದ್ದೆ, ನಾನು MP ಗೆ ನಿಲ್ತಾ ಇದ್ದೀನಿ, ನೀವು ಏನಾದರೂ ನಿಲ್ತಿದ್ರೆ ಹೀಗೆ ನನಗೆ ಹೇಳಿ ಅಂತ. ಅವರೆಲ್ಲ ಇಲ್ಲ ಗೌಡ್ರೆ, ನಿಮಗೆ ಬೆಳಗಾವಿ MP ಗೆ ನಾವು ಸಹಕಾರ ಕೊಡ್ತೀವಿ, ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ನಾನು ಪ್ರಯತ್ನ ಮಾಡ್ಲಿಕ್ಕತ್ತಿದ್ದೆ. ಆ ಪ್ರಯತ್ನ ಗೊಂದದಲ್ಲಿ ಮತ್ತೆ ಹಿಂಗಾಯ್ತಲ್ಲ. ಈಗ ಜಗದೀಶ್ ಶೆಟ್ಟರು ಬೆಳಗಾವಿಗೆ ಬರ್ತಾ ಇದ್ದಾರೆ. ಪಕ್ಷದ ಹೈಕಮಾಂಡ್ ನೋಡಿ, ಹೈಕಮಾಂಡ್ ತೀರ್ಮಾನ ತೊಗೊಂಡ್ಮೇಲೆ ನಮ್ಮದೇನು ಇರಲ್ಲ. ಇದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ನಮಗೆ ಗೊತ್ತಿದೆ. ಇನ್ನು ನಾವು ವಿದ್ಯಾರ್ಥಿ ಜೀವನ ಇದ್ದಾಗ ಇಲ್ಲಿ ಕಲಬುರಗಿಗೆ ಇಂದಿರಾ ಗಾಂಧಿ ಅವ್ರದ್ದು ತುಂಬ ಪ್ರಭಾವ ಇದ್ದಾಗ ಸ್ಟಿಫನ್ ಅಂತ ಬಂದು ನಿಂತಿದ್ರು. PNT ಮಿನಿಸ್ಟರ್ ಇದ್ರು, ಗುರುಗಳ ಗೊತ್ತು. ಅಲ್ಲಿ ಹಳ್ಳಿ ಜನರೆಲ್ಲರೂ ತಿಪ್ಪಣ್ಣ ಅಂತಿದ್ರು. ಅವನಿಗೆ ಗೆದಿಸಿದ್ರು ಇಲ್ಲೋ. ಸೊ ಇದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ರಾಷ್ಟ್ರ ನಾಯಕರು ತೀರ್ಮಾನಕ್ಕೆ ನಾವೆಲ್ಲ ತಿಳಿಬೇಕಾಗ್ತದೆ. ಈಗ ನಾನೇನು ಗೋಬ್ಯಾಕ್ ಜಟ್ರ ಅಲ್ಲಕ್ಕೆ ಬರ್ತದಾ? ಅಲ್ಲಕ್ಕೆ ಬರಲ್ಲ. ಯಾಕೆಂದರೆ ಪಕ್ಷದ ಶಿಸ್ತಿನಲ್ಲಿರುವಂಥವ್ರು ನಾವು. ಗೋಬ್ಯಾಕ್ ಅಲ್ಲಕ್ಕೆ ಬರಲ್ಲ. ಇದು ರಾಷ್ಟ್ರೀಯ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡಿದಂಥ ಪಕ್ಷ. ಆಗ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಒಪ್ಪಬೇಕಾಗ್ತದೆ. ಹಾಗಿದ್ರೆ ವಾರಣಾಸಿಯಲ್ಲಿ ಮೋದಿ ನಿಂತಿದ್ದಾರೆ, ವೀರೇಂದ್ರ ಪಾಟೀಲ್ರ ವಕ್ಷಕ್ಕೆ ಮುಗಿದು ಇಂದಿರಾ ಗಾಂಧಿ ವಿರುದ್ಧ ನಿಂತಿದ್ರು. ಅದಕ್ಕೆ ಇವು ಎಲ್ಲ ಇರುವೆ. ಆದರೆ MP ಕ್ಷೇತ್ರ ಬಂದಾಗ ನಾವು ನನಗನ್ಯಾಯ ಆದದ್ದನ್ನು ಇನ್ನೊಬ್ಬರ ಮೇಲೆ ಗೂಬಿ ಕೂಡಿಸಿ ಬೈಯೋದು ಎಟ್ಟರ ಮಷ್ಟಿಗೆ ಸಮಂಜಸ ಅಂತ ನಾನು ಕೇಳ್ತಾ ಇದ್ದೀನಿ. ಆದರೆ ಇಂಡಿ ಜನ ಬಯಸಿದ್ರು ಅಂದರೆ ನಾನು ಇಂಡಿಗೆ ಬರ್ತೀನಿ ರೀ ಮುಂದಿನ ಸಲ. ಬಿಜಾಪುರ ಸಿಟಿಗೆ ಸಾಕಷ್ಟು ಜನ ನಾಯಕರಿದ್ದಾರೆ ಇಲ್ಲಿ. ಇನ್ನೂ ಭಾಳ ದಿವಸ ಇದೆ ಸರ್ ಅದು. ಈಗ ಯಾಕೆ ನಾನು ಅದು ವಿಷಯ ಮಾತಾಡ್ಬೇಕು? ಇನ್ನೂ ಜನ ಇಲ್ಲಿ ನಾಯಕರು ಭಾಳ ಚಲೋ ಇದ್ದಾರೆ, ಇನ್ನೂ ಇದ್ದಾರೆ. ಅವರನ್ನೇ ತಯಾರು ಮಾಡೋಣಲ್ಲ. ಸೊ ನಮಗೆ ನಮ್ಮ ಪ್ರೊಫೆಷನ್ನು ನಾನು ಆ್ಯಕ್ಚುಲಿ ತಯಾರು ಮಾಡೋದ್ರಲ್ಲಿ ನಾನು ನಿಮಗೆ ಗೊತ್ತಿರಲಿ, ಇವತ್ತು ರಾಷ್ಟ್ರ ನಾಯಕರೇನು ಕಾಣ್ತಿದ್ರು, ಇನ್ಕ್ಲೂಡಿಂಗ್ ಮನೋಹರ್ ಪರಿಕರ್, ಅನಂತ್ ಕುಮಾರ್, ಸದಾನಂದ ಗೌಡರು, ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರೂ ಜೊತೆಗೆ ನಾನು ಬೆಳೆಸಿದವ ಇವರಿಗೆಲ್ಲ. ಎಷ್ಟೋ ಸದಾನಂದ ಗೌಡ್ರಿಗೆ ಅಂತೂ
ಪಕ್ಷದಲ್ಲಿ ಅವರನ್ನು ಬೆಳವಣಿಗೆ ಹಾಕಿ ಬಯಸಿದವನು ಎಷ್ಟು ಜನ ಇದ್ದಾರೆ ಹಾಗೆ, ಉದಾಹರಣೆ ರಾಷ್ಟ್ರ ಮಟ್ಟದಲ್ಲಿ. ಆದರೆ ಇಲ್ಲಿ ನಾನು ಬರಬೇಕು ಅಂತ ನಾನು ಪಕ್ಷ ಕಟ್ಟೇ ಇಲ್ಲ ಅಂತ ನನಗೆ ಇಂಡಿ ಹೋದ್ಸಲನೇ ಡಿಮಾಂಡ್ ಇತ್ತು. ಇದೇ ವಿಜು ಪಾಟೀಲ್ರು ಹೇಳಿದರು, ನಾನಂದೆ ನಾ ಬರಲ್ಲ ಅಂತ ಹೇಳಿದರು. ಸೊ ನಾನಲ್ಲಿ MP ನಿಲ್ಬೇಕಂತ ಭಾಳ ಆಸೆ ಪಟ್ಟಿದ್ದೆ, ಎಲ್ಲಿ ಬೆಳಗಾವಿಗೆ. ಅದು ಈಗ ಆಗಿಲ್ಲ. ಪಕ್ಷದವರು ಜಗದೀಶ್ ಶೆಟ್ಟರ್ ಹೆಸರು ತೀರ್ಮಾನ ಮಾಡಿದ್ದಾರೆ. ಸೊ ಜಗದೀಶ್ ಶೆಟ್ಟರ್ ಹೆಸರು ತೀರ್ಮಾನ ಮಾಡಿದಾಗ ನಾನು ಏನು ಮಾಡಬೇಕೀಗ? ಸೊ ಅದಕ್ಕೆ ನಾನಂದೆ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧತೆ ಇದ್ದೀವಿ, ಅದಕ್ಕೆ ನಾನು ಏನು ಮಾತಾಡಲಲ್ಲ ಅಂತ ಹೇಳಿದೆ. ಇವತ್ತು ಭಾರತ ವಿಕಾಸ ಪರಿಷತ್ತು ನಮ್ಮ ಸುತ್ತೂರು ಜಗದ್ಗುರುಗಳು ಬರ್ತಾ ಇದ್ದಾರೆ ಕಲಬುರಗಿಯಲ್ಲಿ. ನಾನು ಅಲ್ಲಿ ಸ್ವಾಗತ ಸಮಿತಿ ಸದಸ್ಯ ಇದ್ದೀನಿ. ಸಲಹೆ ಸೂಚನೆ ಕೊಡ್ಲಿಕ್ಕೆ ನೀವು ಬರಲೇಬೇಕು ಅಂತೇಳಿ ನನಗೆ ಅವರು ಫೋನ್ ಮಾಡಿದರು, ಪತ್ರ ಬರೆದಿದ್ದಾರೆ. ಹೀಗಾಗಿ ನಾನು ಅಲ್ಲಿ ಹೋಗ್ತಾ ಇದ್ದೆ. ಹೋದದ್ರ ಮಧ್ಯದಲ್ಲಿ ಟಿಫಿನ್ ಮಾಡೋಣ ಅಂತ ನಾವು ವಿಜು ಪಾಟೀಲ್ ಈಗ ರಾಜ್ಯ ನಾಯಕರೇ ಹಾಂ BS ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳಿಗೆ ಬೈಬೇಕಾದ್ರೆ ಕೇಂದ್ರದ ನಾಯಕರೇ ಶಿಸ್ತು ಕ್ರಮ ಇಲ್ಲ ನಿಮ್ಮದು. ಬಿಜೆಪಿ ಅನ್ನು ಶಿಸ್ತಿನ ಇದು ಅಂತ ಹೇಳ್ತೀರಿ. ಎಷ್ಟು ಸಲ ಬೈದ್ರು ಸುಮ್ಮನೆ ಕೂತೀರಿ. ಆ ದೃಷ್ಟಿಯಲ್ಲಿ ತಾವು ಕೇಳೋದು ಕರೆಕ್ಟ್ ಇದೆ ಗೌಡ್ರು. ಏನಾಗಿದೆ ಅಂತಂದರೆ, ಪಕ್ಷ ನಮ್ಮದು ಶಿಸ್ತಿನ ಪಕ್ಷ ಅಂತ ನಾವು ಹೇಳ್ತಾ ಇದ್ದೀವಿ, ಎಲ್ಲೋ ಶಿಸ್ತು ತಪ್ತಾ ಇದ್ದೀವಿ. ನಾವು ಒಪ್ತೀನಿ ನಿಮ್ಮ ಮಾತಿಗೆ. ಯಾಕೆ ಒಪ್ತೀನಿ ಅಂತಂದರೆ, ಹರಿಪ್ರಸಾದ್ ಅವರು ಒಂದು ಸಲ ಸಿದ್ದರಾಮಯ್ಯನ ವಿರುದ್ಧ ಮಾತಾಡಿದರು, ತಕ್ಷಣ ಆ್ಯಕ್ಷನ್ ಆಯಿತು. ಭಾರತೀಯ ಜನತಾ ಪಾರ್ಟಿಲಿ ನಾವು ಆ್ಯಕ್ಷನ್ ತೋಳ್ತಾ ಇಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಹಿರಿಯ ನಾಯಕರಿಗೆ ಮಾಧ್ಯಮ ಮೂಲಕ ಅವರನ್ನು ಅವಹೇಳನ ಮಾಡ್ತಾರೆ, ಅವರಿಗೆ ನೀವು ಕ್ರಮ ಕೈಗೊಳ್ಳಲೇಬೇಕು. ಇದು ಪಕ್ಷದ ಶಿಸ್ತಿನ ಒಂದು ಪಕ್ಷ, ಇದು ಪದ್ಧತಿ. ಅದು ಆಗ್ತಾ ಇಲ್ಲ, ಅದು ನಮಗೂ ಖೇದ ಅನ್ನಿಸ್ತಾ ಇದೆ. ಆದರೆ ನೀವು ಹೇಳ್ದಂಗೆ ಯಾರೋ ರಾಷ್ಟ್ರೀಯ ನಾಯಕರು ಅವರನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂದರೆ ಅದು ನನಗೆ ಗೊತ್ತಿಲ್ಲ. ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತು, ರಾಷ್ಟ್ರದವರಿಗೆ. ಬಟ್ ಈಗ ಹೇಳುವಂಥದ್ದು ಅಂದರೆ, ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಲಿ, ಅಲ್ಲಿ ಏನದ ಶಿಷ್ಟ ಮಂಡಳಿ ಆಗಲಿ, ಪಕ್ಷ ವಿರೋಧಿ ಚಟುವಟಿಕೆ ಮಾಧ್ಯಮ ಮೂಲಕ ಹಿರಿಯ ನಾಯಕರನ್ನು ಬೈಯುವಂಥದ್ದು ರಿಪೀಟೆಡ್ ಆದರೆ ನೀವು ದಯಮಾಡಿ ಕ್ರಮ ತಗೊಳ್ಳಿ. ಎಲ್ಲಾದರೂ ನೀವು ಕ್ರಮ ತಗೊಳ್ಳದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಶಿಸ್ತಿನ ಹೆಚ್ಚು ಶಕ್ತಿಗಳು ಬೆಳೀತವೆ. ಯಾರೇ ಇರಲಿ ಅವ್ರು ಯಾರೇ ಇರಲಿ, ಶಂಕರಗೌಡ ಪಾಟೀಲ್ ಇರಲಿ, ಬಸವನಗೌಡ ಪಾಟೀಲ್ ಇರಲಿ, ಮತ್ತಿನ್ನೂ ಅನೇಕ ಜನ ಇರಲಿ, ಎಲ್ಲರ ಮೇಲೂ ಆಗಲಿ ಅದು ಪಕ್ಷದ ವಿರೋಧಿ ಚಟುವಟಿಕೆಗಳಾಗಿದ್ದರೆ. ಸೊ ಅದಕ್ಕೆ ರಾಜ್ಯಾಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಜೊತೆಗೆ ರಾಜ್ಯಾಧ್ಯಕ್ಷರಿಗೆ ಹೇಳ್ತೀನಿ ನಾನು, ನೀವು ಈ ರೀತಿ ಸೈಲೆಂಟ್ ಕೊಡುವಂಥದ್ದಲ್ಲ. ಅವ್ರು ಯಾರೇ ಇರಲಿ ಹಿರಿಯ ನಾಯಕರಿಗೆ ಅಂದರೆ ನೀವು ದಯಮಾಡಿ ಕರೆದು ಕೇಳಿ, ಒಂದು ಪಕ್ಷದ ಚೌಕಟ್ಟಿನಲ್ಲಿ ಸಮಾಧಾನ ಮಾಡಿ, ಇಲ್ಲ ಅಂದರೆ ಕ್ರಮ ತಗೊಳ್ಳಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಈಗ ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತೇನಿಂದ. ಕರ್ನಾಟಕದಲ್ಲಿ 28